ಸರ್ಕಾರಕ್ಕೆ ಸಹಕಾರ ಕೊಡಬೇಡಿ, ಕಂದಾಯ ಕಟ್ಟಬೇಡಿ, ಉದ್ಯೋಗದಲ್ಲಿರೋರು ರಾಜೀನಾಮೆ ಕೊಟ್ಟು ಬನ್ನಿ. ಈ ಮಾತಾಡಿದ್ದಕ್ಕೆ ಸೌತ್ ಆಫ್ರಿಕಾದಲ್ಲೂ ಸೆಡಿಷನ್ ಕಾಯ್ದೆಯನ್ನು ಬಳಸಿ, ಇಂಡಿಯಾದಲ್ಲೂ ಅದೇ ಕಾಯ್ದೆಯನ್ನು ಬಳಸಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜಡ್ಜ್ ಮುಂದೆ ತಂದು ನಿಲ್ಲಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಆಡಿಯನ್ಸ್ಗೆ ಬೇಸಿಕ್ಸ್ ಏನು ಹೇಳಬೇಕಾಗಿಲ್ಲ ಗಾಂಧಿ ಬಗ್ಗೆ. ಬೆಳಗ್ಗೆ ವಿಶ್ವಕುಮಾರ್ ಅವರು ನನ್ನೊಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲಿ ಆ ಮಕ್ಕಳು ಕೇಳಿದ ಪ್ರಶ್ನೆಗಳೇ ನನಗೆ ರೋಮಾಂಚನ ಆಯ್ತು. ಇರಲಿ, ಆ ಡೀಟೇಲ್ಸು ಕೂಡ ನಿಮ್ಮ ಜೊತೆ ಈಗ ಶೇರ್ ಮಾಡಿಕೊಳ್ಳಲ್ಲ. ಆಧುನಿಕ ನಾಗರಿಕತೆ ಪ್ರಾರಂಭ ಆದಾಗಲಿಂದ ನೂರಾರಲ್ಲ ಸಾವಿರಾರು ಯುದ್ಧಗಳು ನಡೆದಿವೆ. ಎಷ್ಟು ಯುದ್ಧಗಳು ನಡೆದಿವೆ, ಎಷ್ಟು ಜನ ಸತ್ತಿದ್ದಾರೆ ಅಂತ ನಿಖರವಾದಂಥ ಮಾಹಿತಿ ನಮ್ಮ ಮುಂದೆ ಇಲ್ಲ. ಆದರೆ ಎರಡನೇ ಮಹಾಯುದ್ಧದ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಮುಂದೆ ಇದೆ. 2 ಕೋಟಿ ಸೈನಿಕರು ಸತ್ತೋದ್ರಂತೆ, 4 ಕೋಟಿ ಸಿವಿಲಿಯನ್ ಸತ್ತೋದ್ರಂತೆ, ಅನೇಕ ಕೋಟಿಯ ಜನ ಕಾಲು ಕೈ ಮುರ್ಕೊಂಡ್ರಂತೆ, ಹಳ್ಳಿಗಳಿಗೆ ನಗರಗಳಿಗೆ ಬೆಂಕಿ, ಕಾಡುಗಳಿಗೆ ಹಳ್ಳಿಗಳಿಗೆ ಬೆಂಕಿ, ಈ ಥರ ಘೋರವಾದಂಥ ಹಿಂಸೆ ತಾಂಡವಾಡ್ತು, ನರಹತ್ಯೆ ನಡೆಯಿತು. ಇಷ್ಟಾದರೂ ನಾವು ಬುದ್ಧಿ ಕಲ್ತಿಲ್ಲ. ಅದಾದ ನಂತರ ಐರ್ಲೆಂಡಿನ ಒಂದು ವಿಶ್ವವಿದ್ಯಾಲಯದವರು ನಡೆಸಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರ ಎರಡನೇ ಮಹಾಯುದ್ಧ ಆದ ನಂತರ ಜಗತ್ತಿನಲ್ಲಿ ಸುಮಾರು 500 ಯುದ್ಧಗಳು ನಡೆದಿವೆ ಅಂತ. ಅವರ ಅಧ್ಯಯನದ ಪ್ರಕಾರ ಪ್ರತಿ ವರ್ಷ ಈ ಯುದ್ಧಗಳಲ್ಲಿ 1 ಲಕ್ಷ ಜನ ಸತ್ತೋಗಿದ್ದಾರೆ. ಇವತ್ತು ಯುದ್ಧಗಳು ನಡೀತಾ ಇವೆ. ಇವತ್ತು ನಡೀತಾ ಇರ್ತಕ್ಕಂಥ ಯುದ್ಧಗಳು ಎಷ್ಟು ಭೀಕರವಾಗಿದೆ ಅಂತಂದರೆ ನಾವೆಲ್ಲ ನಾಳೆ ಇರ್ತೀವೋ ಇಲ್ಲವೋ ಗ್ಯಾರಂಟಿ ಇಲ್ಲ. ಈ ರೀತಿ ಇಡೀ ಜಗತ್ತನ್ನೇ ಯುದ್ಧ, ಕ್ರೌರ್ಯ, ಹಿಂಸೆ ತಾಂಡವಾಡ್ತಾ ಇದೆ, ಜನರನ್ನು ನಿದ್ದೆ ಕೆಡಿಸಿದೆ. ನಾವೆಲ್ಲ ಟ್ರಂಪ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀವಿ, ಆದರೆ ಅಮೇರಿಕಾ ಜನದವ್ರ ನಿದ್ದೆನೇ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ಕೊರಿಯಾದ ಹುಚ್ಚ ಯಾವಾಗ ನಮ್ಮ ಮೇಲೆ ಬಾಂಬ್ ಆಗಿಬಿಡ್ತಾನೋ ಅಂತ, ಈ ಇರಾನ್ನವನು ಯಾವಾಗ ನಮ್ಮ ಮೇಲೆ ಬಾಂಬ್ ಸಿಡಿಸ್ತಾನೋ ಅಂತ, ನಾವು ಉಳಿತೇವೋ ಇಲ್ಲವೋ ಅಂತ ಅವ್ರ ನಿದ್ದೆ ಹೋಗ್ತಾ ಇಲ್ಲ. ಇದು ಜಗತ್ತಿನ ಪರಿಸ್ಥಿತಿ. ಈತೆ ಹಿಂಸೆ ತಾಂಡವಾಡ್ತಾ ಇರ್ತಕ್ಕಂಥ ಈ ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸ್ತಕ್ಕಂಥ ಮಹಾನ್ ಗಾಂಧಿ ಸರ್ವಕಾಲಿಕ, ಸರ್ವಸಾಂದರ್ಭಿಕ, ಪ್ರಸ್ತುತ. ಅದನ್ನು ಆ ಶಾಂತಿಯ ಸಂದೇಶನ ನಾವು ಮುಂದುವರಿಸಬೇಕಾಗಿದೆ. ಆ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ನಾನು ಬೆಳಗ್ಗೆ ಕೂಡ ಈ ಉದಾಹರಣೆಯನ್ನು ಮಕ್ಕಳಿಗೆ ಹೇಳ್ತೀನಿ. ಗಾಂಧಿ ಸೌತ್ ಆಫ್ರಿಕಾದಲ್ಲಿದ್ದಾಗ ಅನೇಕ ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋದರು. ಇಂಡಿಯಾದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿ, ಭಾಷಣಗಳನ್ನು ಮಾಡಿ, ಲೇಖನಗಳನ್ನು ಬರೆದು ಜೈಲಿಗೆ ಹೋದರು. ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ. ಅವರಿಷ್ಟೇ ಹೇಳಿರೋದು, ಸರ್ಕಾರಕ್ಕೆ ಸಹಕಾರ ಕೊಡಬೇಡಿ, ಕಂದಾಯ ಕಟ್ಟಬೇಡಿ, ಉದ್ಯೋಗದಲ್ಲಿರೋರು ರಾಜೀನಾಮೆ ಕೊಟ್ಟು ಬನ್ನಿ. ಈ ಮಾತಾಡಿದ್ದಕ್ಕೆ ಸೌತ್ ಆಫ್ರಿಕಾದಲ್ಲೂ ಸೆಡಿಷನ್ ಕಾಯ್ದೆಯನ್ನು ಬಳಸಿ, ಇಂಡಿಯಾದಲ್ಲೂ ಅದೇ ಕಾಯ್ದೆಯನ್ನು ಬಳಸಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜಡ್ಜ್ ಮುಂದೆ ತಂದು ನಿಲ್ಲಿಸ್ತಾರೆ. ಜಡ್ಜು, ಏನಪ್ಪ ಗಾಂಧಿ ನೀನು ಇಂಥ ತಪ್ಪು ಮಾಡಿದ್ದಿ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ಏನು ಹೇಳ್ತೆ ಅಂದರೆ, ಹೌದು ಸ್ವಾಮಿ, ಅವ್ರು ಹೇಳೋದು ಕರೆಕ್ಟು, ನಾನು ಹೇಳಿದ್ದು ನಿಜ, ಅದು ನನ್ನ ಕರ್ತವ್ಯ, ಈ ದೇಶದ ಪ್ರಜೆಯಾಗಿ, ಈ ದೇಶದ ಪ್ರೇಮಿಯಾಗಿ ಅದು ನನ್ನ ಕರ್ತವ್ಯ. ನಿಮ್ಮ ದೃಷ್ಟಿಯಲ್ಲಿ ಅದು ಕಾನೂನನ್ನು ತಪ್ಪಾಗುವುದಾದರೆ ಏನು ಶಿಕ್ಷೆ ಕೊಡಬೇಕೋ ಕೊಡಿ. ಅಕ್ಯೂಸ್ಡೇ ಬಂದು ಕೋರ್ಟ್ನಲ್ಲಿ ಪೊಲೀಸ್ನವ್ರು ಹೇಳಿದ ಸರಿ, ನಾನು ಮಾಡಿದ್ದೆ ಆ ತಪ್ಪು ಅಂದರೆ ಇನ್ನು ಸಾಕ್ಷಿಗಳ ವಿಚಾರಣೆ ಬೇಕಾಗಿಲ್ಲ. ಆಗ ಜಡ್ಜ್ಗಳು ಗಾಂಧಿಯನ್ನು ಜೈಲಿಗೆ ಕಳಿಸಿದ್ರು. ಎಷ್ಟು ದಿವಸ ಕಳಿಸಿದ್ರು ಗೊತ್ತಾ? ಅವರು ಒಟ್ಟು ಜೀವನದಲ್ಲಿ
2999 ದಿವಸಗಳು ಜೈಲಿನಲ್ಲಿ ಕಳೆದರು. ಇವತ್ತು ಹೊರಗಡೆ ಬಾಬ್ರಿ ಮಸೀದಿ ಹೊಡೀತಾರೆ, ಮೀಸೆ ತಿರುತ್ತಾರೆ ನಾನೇ ಹೊಡೆದಿದ್ದು ಅಂತ. ಕೋರ್ಟ್ಗಳಿಗೆ ಹೋಗಿ ಸ್ವಾಮಿ ನಾನು ನಿರಪರಾಧಿ, ನಾನು ದ್ವೇಷ ನಾನು ಮಾಡಿಲ್ಲ. ಆಚೆ ಬರ್ತಾರೆ, ನಾವೇ ಸ್ವಾಮಿ ಆ ದನದ ಮಾಂಸನ ಎತ್ಕೊಂಡು ಹೋಗ್ತಾ ಇದ್ದವನ್ನ ಹೊಡೆದಿದ್ದು ಅಂತ ಮೀಸೆ ತಿರುತ್ತಾರೆ. ಕೌ ಲಾಂಚಿಂಗ್ ಅಂತ ಮೀಸೆ ತಿರುತ್ತಾರೆ. ಲವ್ ಜಿಹಾದಿ ಅಂತ ಮೀಸೆ ತಿರುತ್ತಾರೆ. ಕೋರ್ಟ್ನೊಳಗೆ ಹೋಗಿ ನಾವು ಇನ್ನೋಸೆಂಟ್ ಸ್ವಾಮಿ, ನಾವೇನು ಅಂತ. ಗಾಂಧಿ ಫೋಟೋ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ. ಗಾಂಧಿ ಜಯಂತಿ ದಿವಸ ರಾಜ್ಘಾಟ್ಗೆ ಹೋಗ್ತಾರೆ, ಸಮಾಧಿಗೆ ನಮಸ್ಕಾರ ಮಾಡ್ತಾರೆ, ಹೂನಾರ ಹಾಕ್ತಾರೆ. ಆದರೆ ಅವ್ರ ಸಿದ್ಧಾಂತ ಒಂದನ್ನೂ ಪಾಲಿಸೋಲ್ರಿ. ಅವರ ಆಡಳಿತದಲ್ಲಿ ಒಂದನ್ನೂ ಜಾರಿಗೆ ತರೋದಿಲ್ಲ ರೀ. ಎಲ್ಲವೂ ಅವ್ರ ವಿರುದ್ಧವಾದಂತನ್ನೇ ಮಾಡೋದು. ಇಂಥ ಹಿಪೋಕ್ರೆಟ್ಸ್, ಆಷಾಢಭೂತಿಗಳು ದಿನನಿತ್ಯ ನಮ್ಮ ಸುತ್ತಮುತ್ತ ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೊಸ ಪೀಳಿಗೆಗಾದರೂ ಗಾಂಧಿ ಹಿಪೋಕ್ರೆಟ್ ಎಲ್ಲಪ್ಪ, ಅವರು ಸತ್ಯ ಅಂತ ನುಡಿದರು, ಸತ್ಯದಂತೆ ಬಾಳಿದರು, ಸುಳ್ಳು ಹೇಳಲಿಲ್ಲ ಅನ್ನೋ ವಿಚಾರನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಳ್ತಾನೇ ಇಲ್ವಲ್ಲ. ನಾನು ಮೊನ್ನೆ ಒಂದು ಕಡೆ ಓದ್ತಾ ಇದ್ದೆ, ಒಂದು ಮಗು ಶಾಲೆಯಲ್ಲಿ ಒಂದು ಪೇಪರ್ ಕದ್ಕೊಂಬಂದುಬಿಡ್ತಾರೆ. ಆ ಪೇಪರ್ ಕದ್ದಿದ್ದನ್ನು ಗೊತ್ತಾಗಿ ತಾಯಿ ಇಂಥದ್ದು ಮಾಡಬಾರ್ದು ಇದನ್ನು. ಆಗ ತಂದೆ ಇಂಟರ್ಫಿಯರ್ ಆಗ್ತಾರೆ. ಮಗು ಹಿಂಗೆಲ್ಲ ಮಾಡಬಾರ್ದಪ್ಪ, ನಿನ್ಗೆ ಎಷ್ಟು ಪೇಪರ್ ಬೇಕೋ, ಪೆನ್ಸಿಲ್ ಬೇಕೋ, ರಬ್ಬರ್ ಬೇಕೋ, ಮೆಂಡರ್ ಬೇಕೋ ಹೇಳು, ನಮ್ಮ ಆಫೀಸಿಂದ ನಾನು ತಂದು ಕೊಡ್ತೀನಿ. ಇಂಥ ಹಿಪೋಕ್ರೆಟ್ಸು ಇವತ್ತು ನಮ್ಮ ಸುತ್ತಮುತ್ತ ಜಾಸ್ತಿ ಬೆಳೀತಾ ಇದ್ದಾರೆ. ಅದನ್ನು ತಡಿಬೇಕಾಗಿದೆ. ಆವಾಗಿ ನಾವೊಂದು ಸ್ವಲ್ಪ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು. ಇಲ್ಲಿ ಕೆಲವು ಲಾಯರ್ಗಳಿದ್ದಾರೆ. ನಾನು ಯಾವಾಗಲೂ ಲಾಯರ್ಗಳಿಗೆ ಹೇಳ್ತಾ ಇದ್ದೆ, ಗಾಂಧಿ ಇಂಗ್ಲೆಂಡ್ನಲ್ಲಿ ಬಾರೆಟ್ ಲಾ ಮುಗಿಸ್ಕೊಂಡು ಇಂಡಿಯಾಗೆ ಬರ್ತಾರೆ. ಬಾಂಬೆನಲ್ಲಿ ಲಾಯರ್ಗಿರಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. 6 ತಿಂಗಳಾದರೂ ಗಾಂಧಿಗೆ ಒಂದು ಕೇಸ್ ಬರೋಲ್ಲ. ಜೀವನ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ. ಆಗ ಅವರ ಅಣ್ಣ, ಇಲ್ಲ ನೀನು ಗುಜರಾತ್ ಅಹಮದಾಬಾದ್ಗೆ ಬಂದುಬಿಡು, ಅಲ್ಲಿ ನಿನ್ಗೆ ಸ್ವಲ್ಪ ಸಹಾಯ ಮಾಡ್ತೀನಿ, ನೀನು ಅಲ್ಲಿ ಪ್ರಾಕ್ಟೀಸ್ ಮಾಡು. ಇನ್ನೇನು ಬೇರೆ ದಾರಿ ಇಲ್ಲದೆ ಗಾಂಧಿ ಅಲ್ಲಿಗೆ ಹೋಗ್ತಾರೆ. ಒಂದು ಕಚೇರಿ ಓಪನ್ ಮಾಡ್ತಾರೆ, ಲಾಯರ್ಗಿರಿ ಮಾಡ್ತಾ ಇರ್ತಾರೆ. 1 ವರ್ಷ ಆಗುತ್ತೆ. 2 ಹೊತ್ತಿನ ಊಟ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಅಷ್ಟರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಅಬ್ದುಲ್ಲಾ ಆ್ಯಂಡ್ ಕಂಪ್ನಿನವರು ನಮಗೊಂದು ಲಾಯರ್ ಬೇಕು, ಆಫ್ರಿಕಾದಲ್ಲಿ ಒಂದು ಕೇಸ್ ನಡೆಸಬೇಕು ಅಂತ ಬಾಂಬೆಗೆ ಬರ್ತಾರೆ. ಆಗ ಬಾಂಬೆನವ್ರು ಕೇಳ್ತಾರೆ, ನಿಮ್ಗೆ ಎಂಥ ಲಾಯರ್ ಬೇಕು? ನಮಗೆ ಇಂಗ್ಲೀಷು ಮತ್ತು ಗುಜರಾತಿ 2 ಭಾಷೆ ಗೊತ್ತಿರ್ತಕ್ಕಂಥ ಲಾಯರ್ ಬೇಕು. ಯಾಕೆ ಅಂತ ಕೇಳ್ತಾರೆ. ನಾವು ಗುಜರಾತ್ ಮೂಲದವರು, ದಕ್ಷಿಣ ಆಫ್ರಿಕಾದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ನಮ್ಮ ಅಕೌಂಟ್ಸ್ ಎಲ್ಲ ಗುಜರಾತ್ನಲ್ಲಿದೆ. ಆ ಗುಜರಾತಿ ಭಾಷೆಯ ಅಕೌಂಟ್ಸನ್ನು ಓದಿ ಅರ್ಥ ಮಾಡಿಕೊಂಡು ತರ್ಜುಮೆ ಮಾಡಿ ಇಂಗ್ಲೀಷ್ನಲ್ಲಿ ದಕ್ಷಿಣ ಆಫ್ರಿಕಾದ ಜಡ್ಜ್ಗೆ ಹೇಳಬೇಕು, ಕೇಸ್ ಗೆಲ್ಲಬೇಕು. ಹಂಗಿದ್ರೆ ಅಂಥ ಲಾಯರ್ ಇಲ್ಲಿ ಯಾರೂ ಇಲ್ಲಪ್ಪ. ಒಬ್ಬ ಕರ್ರಗೆ ಕುಳ್ಳಗೆ ಒಬ್ಬ ಇದ್ದ, 3 ಕಾಸು ಬೇಳೆ ಬೇಳಿಲ್ಲ ಅವನಿಗಿಲ್ಲಿ, ಅವನು ಅಹಮದಾಬಾದ್ಗೆ ಹೋಗಿದ್ದಾನೆ, ಅವನು ಬರೋಂಗಿದ್ರೆ ಕರ್ಕೊಂಡು ಹೋಗಿ ಅಂತಾರೆ. ಅಲ್ಲಿಗೆ ಹೋಗ್ತಾರೆ ಅಬ್ದುಲ್ಲಾ ಆ್ಯಂಡ್ ಕಂಪ್ನಿನವರು. ಗಾಂಧಿನ ಮೀಟ್ ಮಾಡ್ತಾರೆ. ಗಾಂಧಿನ ಕೇಳ್ತಾರೆ, ಚಿಕ್ಕಿದ್ದೇ ಚಾನ್ಸು. ಗಾಂಧಿ ಹೊರಟೇ ಬಿಟ್ಟ ಸೌತ್ ಆಫ್ರಿಕಾಗೆ. ನಾನು ಗಾಂಧಿ ಟ್ರೈನ್ನಲ್ಲಿ ಆದಂಥ ಅವಮಾನ ಬೇರೆ ಬೇರೆಯನ್ನೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಗಾಂಧಿ ಆಫ್ರಿಕಾಗೆ ಹೋಗ್ತಾರೆ, ಕೇಸನ್ನೆಲ್ಲ ಸ್ಟಡಿ ಮಾಡ್ತಾರೆ. ಅವ್ರಿಗೆ ಮನವರಿಕೆ ಆಗುತ್ತೆ, ಇದು ಗೆಲ್ಲೋ ಕೇಸಲ್ಲ. ಆಗ ಅಬ್ದುಲ್ಲಾನ ಕರೆದು, ಅಬ್ದುಲ್ಲಾ ಇದು ಗೆಲ್ಲೋ ಕೇಸಲ್ಲಪ್ಪ, ನಾನು ಅಕೌಂಟ್ಸ್ ಎಲ್ಲ ನೋಡಿದೆ, ಅವ್ರು ನಿನ್ನ ಮೇಲೆ 10,000ಕ್ಕೆ ದಾವ ಹಾಕಿದ್ದಾರೆ, ಆದರೆ ನೀನು 12,000 ಕಟ್ಟಬೇಕು ಮರಾಯ ಅಂತ. ಅಲ್ಲಯ್ಯ, ಇಂಡಿಯಾದಿಂದ ಇಷ್ಟು ದುಡ್ಡು ಖರ್ಚು ಮಾಡಿ ಇಲ್ಲಿ ಕರೆಸಿದ್ದೀನಿ, ಕೇಸ್ ಗೆಲ್ಲಯ್ಯ ಅಂತ ನೀನು ಹೇಳ್ತಾ ಇದೆಯಾ, ಇನ್ನೂ 2,000 ಜಾಸ್ತಿ ಕೊಡಬೇಕು ಅಂತ. ಯಾವ ಪಾಪಕ್ಕೆ ನಾನು ನಿನ್ನೇನು ಕರ್ಕೊಂಬಂದೆಪ್ಪ. ಆ ಗಾಂಧಿ ಹೇಳ್ತಾರೆ,
ಇಲ್ಲ ಇಲ್ಲ, ನೀವು ಅಪ್ಪಣೆ ಕೊಟ್ಟರೆ ಎದುರುಗಡೆ ಲಾಯರ್ ಜೊತೆ ಮಾತಾಡ್ತೀನಿ, ಮಾತುಕತೆ ಮಾಡಿಸ್ತೀನಿ, ರಾಜಿ ಮಾಡೋ ಪ್ರಯತ್ನ ಮಾಡ್ತೀನಿ. ಆಗ ಆಯ್ತಪ್ಪ ಅದಾದರೂ ಮಾಡು ಅಂತ ಅಬ್ದುಲ್ಲಾ ಹೇಳ್ತಾರೆ. ಎದುರುಗಡೆ ಲಾಯರ್ ಜೊತೆ ಮಾತುಕತೆ ಮಾಡ್ತಾರೆ, ಪಾರ್ಟಿ ಜೊತೆ ಮಾತುಕತೆ ಮಾಡ್ತಾರೆ, ಎರಡೂ ಪಾರ್ಟಿಗಳನ್ನು ಸೇರಿಸ್ತಾರೆ, ಕೇಸನ್ನು ರಾಜಿ ಮಾಡಿಸ್ತಾರೆ, ಇನ್ಸ್ಟಾಲ್ಮೆಂಟ್ಸ್ ಕೊಡಿಸ್ತಾರೆ, ಬಡ್ಡಿ ಮತ್ತು ಕೋರ್ಟ್ ಖರ್ಚನ್ನು ವಜಾ ಮಾಡಿಸ್ತಾರೆ, ಅವ್ರ ಮಧ್ಯೆ ಮುರಿದು ಬಿದ್ದೋದಂಥ ವ್ಯಾಪಾರನ ಮರುಸ್ಥಾಪಿಸ್ತಾರೆ. ಈ ಮುಖಾಂತರ ಆ ಕೇಸನ್ನು ರಾಜಿ ಮಾಡ್ತಾರೆ. ಆ ಒಂದು ಕೇಸನ್ನು ರಾಜಿ ಮಾಡಿದ್ದಕ್ಕೆ ಗಾಂಧಿ ಇಂಗ್ಲೀಷ್ ಜಡ್ಜಿಗಳಲ್ಲೂ ಪಾಪ್ಯುಲರ್ ಆಗ್ತಾರೆ, ಲಾಯರ್ಗಳ ಮಧ್ಯದಲ್ಲೂ ಪಾಪ್ಯುಲರ್ ಆಗ್ತಾರೆ, ಆಫ್ರಿಕಾದ ಕಕ್ಷಿಗಾರರ ಮಧ್ಯದಲ್ಲೂ ಪಾಪ್ಯುಲರ್ ಆಗ್ತಾರೆ. ಆ ಪಾಪ್ಯುಲಾರಿಟಿಯಿಂದ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ 22.5 ವರ್ಷ ಲಾಯರ್ ಪ್ರಾಕ್ಟೀಸ್, ರೋರಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಆ ರೀತಿ ಜನರ ಮಧ್ಯೆ ಇರ್ತಕ್ಕಂಥ ಸಂಘರ್ಷಗಳನ್ನು ಶಾಂತಿಯಿಂದ, ಮಾತುಕತೆಯಿಂದ, ಸಮಾಧಾನದಿಂದ ಪರಿಷ್ಕರಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಆದರೆ ಇವತ್ತು ಅಂಥ ಉದ್ದೇಶದಿಂದ 2ನೇ ಮಹಾಯುದ್ಧ ಆದಮೇಲೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದರು. ಆದರೆ ಉದ್ದೇಶ ಏನಿತ್ತು ಅಂತಂದರೆ ಜಗತ್ತಿನ ಎಲ್ಲ ಸಮಸ್ಯೆಗಳು, ಜಗತ್ತಿನ ಎಲ್ಲ ರಾಷ್ಟ್ರಗಳು, ಎಲ್ಲ ನಾಯಕರು ಒಂದು ಟೇಬಲ್ನಲ್ಲಿ ಕೂತು ಮಾತುಕತೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಷ್ಕರಣೆ ಮಾಡಿಕೊಳ್ಳಲಿ ಅಂತ. ಆದರೆ ಇವತ್ತು ಏನಾಗ್ತಾಯಿದೆ, ವಿಶ್ವಸಂಸ್ಥೆಯಲ್ಲಿ ಮಾತುಕತೆಗಳೇ ನಡೀತಾ ಇಲ್ಲ, ನಡೆದರೂ ಜಾರಿ ಆಗ್ತಾ ಇಲ್ಲ. ದಿನೇ ದಿನೇ ನಾವು ನೋಡ್ತಾ ಇದ್ದಂಗೆ ವಿಶ್ವಸಂಸ್ಥೆ ಅಪ್ರಸ್ತುತ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಿಂತಿದೆ. ಅದು ಒಂದು ಕಡೆ ಆದರೆ ಸ್ನೇಹಿತರೆ, ಭಾರತ ದೇಶದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆ. ಯಾವ ಕಾಲಕ್ಕೆ ಇದನ್ನು ತೀರ್ಮಾನ ಮಾಡೋದು? ಈ ತೀರ್ಮಾನ ಮಾಡಿದರೆ ಮತ್ತೆಷ್ಟು ಕೇಸ್ಗಳು ಬಂದಿರ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಗಾಂಧಿ ನಮಗೆ ರಿಲೆವೆಂಟ್ ಆಗ್ತಾರಾ ಇಲ್ವಾ? ಇವತ್ತಿಂದು ಇನ್ನೂ ಒಂದು ನೋವಿನ ಸಂಗತಿ. ನನಗೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೋಲಾರ್ನಲ್ಲಿ ಒಂದು ಮಗು ಕೇಳುತ್ತೆ, ಸರ್ ಗಾಂಧಿ ಗ್ರೇಟಾ ಅಂಬೇಡ್ಕರ್ ಗ್ರೇಟಾ? ಏನು ಹೇಳಬೇಕು ಹೇಳಿ? ಅವರಿಬ್ಬರು ಈ ದೇಶಕ್ಕೆ 2 ಕಣ್ಣುಗಳಿದ್ದಂಗೆ. ಆಗ ಮಗುಗೆ ನಾನು ಇನ್ನೊಂದು ಕ್ವಶನ್ ಕೇಳಿದೆ, ನಮ್ಮ ಹತ್ರ ಪ್ಲೇಗ್ ಇದೆ, ಕಾಲ್ರ ಇದೆ, ನೀವು ಯಾವುದನ್ನು ಚೂಸ್ ಮಾಡ್ತೀಯಮ್ಮ ಅಂತಂದೆ. ಅವೆರಡೂ ಬೇಡ ಸರ್ ಅಂದರೆ, ನನಗೆ ಈ ಇಬ್ಬರು ನನಗೆ ಬೇಕು ಅಂತ ಹೇಳಿದೆ. ದಿಸ್ ಈಸ್ ನಾಟ್ ದಿ ಟೈಮ್ ಟು ಕಂಪೇರ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್. ಅವರು ಪ್ರತಿಯೊಬ್ಬರೂ ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶಕ್ಕೆ, ಈ ಜಗತ್ತಿಗೆ, ಈ ಸಮಾಜಕ್ಕೆ, ಈ ಮನುಕುಲಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಆ ಎಲ್ಲ ಒಳ್ಳೆಯದನ್ನು ನಾವು ಸ್ಮರಿಸೋಣ, ಮುಂದಿನ ತಲೆಮಾರಿಗೆ ನಾವು ಹಸ್ತಾಂತರಿಸೋಣ. ಏನಾದರೂ ಗಾಂಧಿ ತಪ್ಪು ಮಾಡಿದರೆ ಅಥವಾ ಅಂಬೇಡ್ಕರ್ ತಪ್ಪು ಮಾಡಿದರೆ ನಾವು ಅಲ್ಲಿಗೆ ಬಿಟ್ಟುಬಿಡೋಣ. ದಿಸ್ ಈಸ್ ನಾಟ್ ದಿ ಟೈಮ್ ಟು ಕಂಪೇರ್. ದಿಸ್ ಈಸ್ ದಿ ಟೈಮ್ ಟು ಟೇಕ್ ಓನ್ಲಿ ದಿ ಗುಡ್ ಥಿಂಗ್ಸ್ ಅಮಾಂಗ್ ಬೋತ್ ದಿ ಪರ್ಸನಾಲಿಟೀಸ್ ಆ್ಯಂಡ್ ಬೋತ್ ದಿ ಲೀಡರ್ಸ್. ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಸ್ನೇಹಿತರೆ, ಇವತ್ತು ಅಂಬೇಡ್ಕರನ್ನು ಗಾಂಧಿಯನ್ನು ಮಾತ್ರ ಅವಹೇಳನ ಮಾಡ್ತಾ ಇಲ್ಲ, ಅಂಬೇಡ್ಕರನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಇದನ್ನು ನಾವು ನೆನಪಿಸ್ಕೋಬೇಕು. ಯಾರು ಗಾಂಧಿಯನ್ನು, ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿ ಅಪಪ್ರಚಾರ, ಬರ್ಗೂರ್ ಅವರು ಹೇಳ್ದಂಗೆ ಯಾವುದೋ ಒಂದೊಂದು ಸೆಂಟೆನ್ಸಲ್ಲಿ ಒಂದು ಅರ್ಧ ಸೆಂಟೆನ್ಸ್ ಪಿಕ್ ಮಾಡೋದು, ಅಂಬೇಡ್ಕರ್ ಹಿಂಗೆ ಹೇಳಿದ್ದಾರೆ ಅನ್ನೋದು, ಅರ್ಧ ಸೆಂಟೆನ್ಸ್ ಪಿಕ್ ಮಾಡೋದು, ಗಾಂಧಿ ಹಿಂಗೆ ಹೇಳಿದ್ದಾರೆ ಅಂತ ಪೂರ್ತಿ ಓದೋದೇ ಇಲ್ಲ ರೀ. ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಇದು ಹಿಂಗೆ ಮುಂದುವರೆದರೆ ಮುಂದೊಂದು ದಿವಸ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಗಾಂಧಿನ ವಿರೋಧ ಮಾಡಿದವರು, ಅಂಬೇಡ್ಕರನ್ನು ವಿರೋಧ ಮಾಡಿದವರು ನಾಳೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ, ಅದನ್ನು ಅವಹೇಳನ ಮಾಡ್ತಾರೆ. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದರ ಬಗ್ಗೆ ನಾವು ಜಾಗೃತರಾಗಬೇಕಾಗ್ತದೆ.
ಈ ದಿಕ್ಕಿನಲ್ಲಿ ನಾವು ಯುವ ಪೀಳಿಗೆಯನ್ನು ಕಟ್ಟಬೇಕಾಗಿದೆ, ಯುವ ಮನಸ್ಸುಗಳನ್ನು ತಲುಪಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವು ಒಂದು ಹೊಸ ಸಮಾಜನ ಕಟ್ಟಬೇಕಾಗಿದೆ. ಆ ಎಲ್ಲ ಕಾಯಕದಲ್ಲಿ ನಾವೆಲ್ಲರೂ ಸಂಗಾತಿಗಳಾಗಿ ದುಡಿಯೋಣ ಅಂತ ಹೇಳಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.